ನಮಸ್ತೆ. ಇವತ್ತು ನಾನು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದಿದು. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅರ್ಧ ಸೇರು ಬೇಳೆ ತಗೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಬೆಲ್ಲ ತಗೊಬೇಕು, ಅಳತೆ ಮಾಡಿ. ಅಷ್ಟೇ ಪುಡಿ ಮಾಡೋಂಗಿಲ್ಲ. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿದ್ದೀನಿ. ಅದು ಮುಳುಗೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಲೆ ಮೇಲಿಟ್ಟು ಪಾಕ ಬರ್ಸೋದೇನು ಬೇಕಿಲ್ಲ. ಸ್ವಲ್ಪ ಕುದ್ರೆ ಆಯಿತು. ಇದು ಮೈದಾ ಮುಕ್ಕಾಲು ಭಾಗ ಆದರೆ ಕಾಲು ಭಾಗ ಚಿರೋಟಿ ರವೆ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಚಿಟಿಕೆ ಉಪ್ಪು. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದು ಇದನ್ನು. ಚಿರೋಟಿ ರವೆ ಹಾಕಿರೋದ್ರಿಂದ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಬೇಕು. ನಾನು ಎಣ್ಣೆ ಏನು ಹಾಕಲ್ಲ, ನೀರು ಹಾಕಿ ಕಲಿಸ್ತೀನಿ. ಈ ರೀತಿ ಮೇಲೆ ಸ್ವಲ್ಪ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಒಣಗಬಾರ್ದು ಅಂತ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಎತ್ತಿಡಬೇಕು. ಅದು ನೆನಿಬೇಕು ಒಂದು ಹಾಫ್ ಆನ್ ಅವರು. ಇವಾಗ ನೀರು ಕಾಯ್ದ್ಮೇಲೆ, ಕುದಿ ಬಂದಮೇಲೆ ತೊಳೆದಿರೋ ಅಂಥ ತೊಗರಿಬೇಳೆನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನೀರಿಗೆ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ನೋಡಿರಿ, ಇವಾಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿರಿ. ಸ್ವಲ್ಪ ಒಳಗೆ ದಿಂಡು ಗಟ್ಟಿ ಇರಬೇಕು. ಸ್ವಲ್ಪ ಪೂರ್ತಿ ಜಾಸ್ತಿ ಬೆಂದಿರಬಾರ್ದು, ಸ್ವಲ್ಪ ಇರಬೇಕು. ಆವಾಗೇ ಬಸಿಬೇಕು ನಾವು. ನೋಡಿರಿ, ಈ ಥರ ಇರಬೇಕು. ಇವಾಗ ಬಸ್ತಾ ಆಯಿತು. ಇವಾಗ ಬೆಲ್ಲದ ನೀರು ಇದೆಯಲ್ಲ, ಅದನ್ನು ಅದ್ರ ಜೊತೆ ಸೇರಿಸ್ಬೇಕು. ಈ ಥರ ಪಾಕ ಏನು ಬರ್ಸಿಲ್ಲ ನಾನು, ಜಸ್ಟ್ ಕುದಿಸಿದ್ದೀನಿ ಅಷ್ಟೇ ಕರ್ಗೋವರೆಗೂ. ಇದ್ರ ಜೊತೆನೇ ಸ್ವಲ್ಪ ಕಾಯಿ ತುರಿ ಮಿಕ್ಸ್ ಮಾಡಿ ಒಲೆ ಮೇಲಿಟ್ಟು ಕುದಿಸ್ಬೇಕು ಸ್ವಲ್ಪ. ಇದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸ್ಬೇಕು. ಕುದಿಸ್ಬೇಕು ಈ ನೀರೆಲ್ಲ ಸ್ವಲ್ಪ ಇಂಗುತ್ತವಾಗ. ಇನ್ನೊಂಥರ ಈ ರೀತಿ ಆಗಿದೆ ನೋಡಿ. ಇವಾಗ ಒಂದು ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ಏನಾದರೂ ಬೇಳೆ ಬೆಂದೋಗ್ಬಿಟ್ರೆ ಸ್ವಲ್ಪ ಹುರ್ಗಡ್ಲೆ ಇದೆಯಲ್ಲ, ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ ಸೇರಿಸ್ಕೊಬೋದು. ಇವಾಗ ಈ ರೀತಿ ತಟ್ತಾ ಇದ್ದೀನಿ.
ಜಸ್ಟ್ ಮೇಲೊಂದು ಈ ಥರ ಕವರ್ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ಜಾಸ್ತಿ ಎಣ್ಣೆ ಏನು ಹಾಕೋದು ಬೇಕಿಲ್ಲ. ಈ ರೀತಿ 1 ಇಂಚ್ ಮೇಲೆ ಇದನ್ನು ಹಾಕಿ ಎರಡೂ ಸೈಡ್ ಬೇಯಿಸಬೇಕು. ಈ ರೀತಿ ರುಚಿಯಾದ ಒಬ್ಬಟ್ಟು ರೆಡಿ ಆಗುತ್ತೆ.